ನಮ್ಮ ಶಿರಾ ಪಟ್ಟಣದ ನಮ್ಮ ಅಧಿಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದ ಶ್ರೀಯುತ ಒಪ್ಪಿ ಸುರೇಶ್ ಅವರೇ, ವೇದಿಕೆ ಮೇಲೆ ಹೆಸರಾಗಿರ್ತಕ್ಕಂಥ ಉಪಾಧ್ಯಕ್ಷೆ ವೆಂಕಟೇಶ್ ಅಣ್ಣವರೇ, ಉಪಾಧ್ಯಕ್ಷೆ ಖಜಾಂಚಿ ಅವರೇ, ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಮಹಾಯಜ್ಞರೇ, ನಾವು 6/1/2026ರಿಂದ 12/2/2026ವರೆಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರುದಾಳು ಗ್ರಾಮದ ಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ಸುಮಾರು 700 ಕಿಲೋಮೀಟ್ರು 40 ದಿನಗಳ ಅವಧಿಯಲ್ಲಿ ಮಾಡ್ತಾಯಿದ್ದೇವೆ. ಪೂಜ್ಯ ಶ್ರೀಗಳು ಈ ಒಂದು ಪಾದಯಾತ್ರೆ 2 ಎನ್ನುವ ಹೆಸರಿನಲ್ಲಿ ಇದನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ಹಿಂದೆ ಪಾದಯಾತ್ರೆ 1 ಮಾಡಿದರು. ಮಂಗಳೂರಿನಿಂದ ಬೆಂಗಳೂರುವರೆಗೆ ಸುಮಾರು 658 ಕಿಲೋಮೀಟ್ರು, ಸುಮಾರು 40 ದಿನ. ಆ ಪಾದಯಾತ್ರೆ ಫಲ ನಮ್ಮ ಜನಾಂಗಕ್ಕೆ 3 ನಮ್ಮ ಬೇಡಿಕೆಗಳು ಈಡೇರಿದೆ. ಒಂದು, ನಾರಾಯಣಗುರು ಅಭಿವೃದ್ಧಿ ಸ್ಥಾಪನೆ; ಎರಡನೇದು ಕುಲಶಾಸ್ತ್ರೀಯ ಅಧ್ಯಯನ; ಮೂರನೇದು ಸಿಗಂದೂರು ದೇವಸ್ಥಾನಕ್ಕೆ ಆಗ್ತಾಯಿದ್ದಂಥ ಕಿರಿಕಿರಿ ದೌರ್ಜನ್ಯ ನಿಲ್ಲಿಸ್ತಕ್ಕಂಥದ್ದು. ಈಗ ಅವುಗಳೊಟ್ಟಿಗೆ ಇನ್ನಷ್ಟು ಕ್ರಿಯಾತ್ಮಕ ಮಾಡ್ತಕ್ಕಂಥದ್ದು, ಜೊತೆಗೆ 18 ಹೊಸ ಬೇಡಿಕೆಗಳನ್ನು ಇಟ್ಕೊಂಡು ಈಗ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಈ ಪಾದಯಾತ್ರೆಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 6 ದಿನಗಳ ಕಾಲ ನಡೆಯುತ್ತೆ. 4/2/2026ರಿಂದ 9/2/2026ವರೆಗೆ, ಅಂದರೆ ಜವಗಣ್ಣಳ್ಳಿಯಿಂದ ಹಿಡಿದು ದಾಬಸ್ಪೇಟೆವರೆಗೆ ಈ ಪಾದಯಾತ್ರೆ ಸಾಗುತ್ತೆ. ಆ ಸಂದರ್ಭದಲ್ಲಿ ಹಿಂದಿನ ಸರಿ ನಮ್ಮ ಶಿರಾ ಈಡಿಗರ ಸಂಘದವರು ತುಂಬ ಅದ್ಧೂರಿಯಾಗಿ ಸ್ವಾಗತಿಸಿ, ವಾದ್ಯ ಮೇಳುಗಳೊಟ್ಟಿಗೆ ಪೂರ್ಣ ಕುಂಭದೊಟ್ಟಿಗೆ ಸ್ವಾಗತಿಸಿ ಸ್ವಾಮೀಜಿಗಳಿಗೆ ಒಳ್ಳೆಯ ಬೆಂಬಲವನ್ನು ಕೊಟ್ಟಿದ್ದರು. ಅದೇ ಬೆಂಬಲವನ್ನು ಈ ಸರಿನೂ ಕೊಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಎಲ್ಲರೂ ಸೇರಿ ಕೊಟ್ಟಿದ್ದಾರೆ. ಅವರಿಗೆಲ್ಲನೂ ಅಭಿನಂದನೆ. ಹಾಗೂ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲ ಸಂಘಗಳು, ಎಲ್ಲ ತಾಲೂಕುಗಳು ಸ್ವಾಮೀಜಿಗಳಿಗೊಟ್ಟಿಗೆ ಪಾದಯಾತ್ರೆ ಮೂಲಕ ಬೆಂಬಲಿಸಬೇಕು, ಸಹಕರಿಸಬೇಕು, ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಬೇಕು ಅಂತೇಳಿ ಅವರಲ್ಲಿ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಎಲ್ಲ ರಾಜ್ಯಾದ್ಯಂತ ಇರ್ತಕ್ಕಂಥ ಈಡಿಗ ಬಂಧುಗಳಿಗೆ ಸೌಲಭ್ಯ ಸಿಗುವಂತಾಗಲಿ ಅಂತ ಹಾರೈಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಸ್ವಾಮೀಜಿಗಳೀಗ ಪೂರ್ಣ ವಿವರಗಳನ್ನು ನಿಮಗೆ ಕೊಡ್ತಾರೆ. ಆ ಕಾರ್ಯ ನಡೀಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.